ನೇಹಾ ಕೊಲೆ ಆರೋಪಿಗೆ ಜೈಲೇ ಗತಿ. ಆರೋಪಿ ಫಯಾಜ್ ಜಾಮೀನು ಅರ್ಜಿ ತಿರಸ್ಕರಿಸಿದ ಕೋರ್ಟ್ ತೀರ್ಪಿನಿಂದ ನೇಹಾ ಪೋಷಕರು ಸಮಾಧಾನ. ಹುಬ್ಬಳ್ಳಿಯ ನೇಹಾ ಕೊಲೆ ಆರೋಪಿಗೆ ಈಗ ಜೈಲೇ ಗತಿಯಾಗಿದೆ. ಆರೋಪಿ ಫಯಾಜ್ ಜಾಮೀನು ಅರ್ಜಿಯನ್ನ ತಿರಸ್ಕರಿಸಿದೆ ಕೋರ್ಟ್. ಇದರಿಂದಾಗಿ ಕೋರ್ಟ್ ತೀರ್ಪಿನಿಂದ ನೇಹಾ ಪೋಷಕರು ಸಮಾಧಾನ ಪಟ್ಕೊಂಡಿದ್ದಾರೆ. ಯಾಕಂದ್ರೆ ತನ್ನ ಮಗಳನ್ನ ಭೀಕರವಾಗಿ ಈತ ಚುಚ್ಚಿ ಹತ್ಯೆಗೈದಿದ್ದ. ಹುಬ್ಬಳ್ಳಿಯ ನೇಹಾ ಕೊಲೆ ಅಂತ ಹೇಳಿದ್ರೆ ಈಗಲೂ ಕೂಡ ಎಲ್ಲರೂ ಕಣ್ಣರಳಿಸಿ ನೋಡ್ತಾರೆ. ಆ ರೀತಿಯಾಗಿ ಫಯಾಜ್ ಆಕೆಯನ್ನ ಚುಚ್ಚಿ ಸಾಯಿಸಿರ್ತಾನೆ. ಆದರೆ ಕೋರ್ಟ್ನಲ್ಲಿ ಈಗ ಆತನ ಅರ್ಜಿ ವಿಚಾರಣೆ ಬಂದಂತಹ ಸಂದರ್ಭದಲ್ಲಿ ಈಗ ತಿರಸ್ಕೃತ ಆಗಿದೆ. ಹಾಗಿದ್ರೆ ಫಯಾಜ್ಗೆ ಜೈಲೇ ಗತಿಯ. ಯಾಕಂದ್ರೆ ಫಯಾಜ್ ಒಂದು ಪಾಯಿಂಟ್ ಅನ್ನ ಮುಂದಿಟ್ಟಿರ್ತಾನೆ. ಯಾಕಂದ್ರೆ ದರ್ಶನ್ ಪ್ರಕರಣವನ್ನ ಕೂಡ ಇಲ್ಲಿ ವಾದವಲ್ಲಿ ಮಂಡಿಸಲಾಗುತ್ತೆ. ಯಾಕಂದ್ರೆ ದರ್ಶನ್ಗೆ ಜಾಮೀನು ಸಿಕ್ಕಿದೆ, ಅದರ ಆಧಾರದ ಮೇಲೆ ನನಗೂ ಕೂಡ ಜಾಮೀನು ಕೊಡಿ ಅಂತ ಹೇಳಿ ಈತ ಹೇಳಿರ್ತಾನೆ. ನಾನೇನು ಅಂತ ದೊಡ್ಡ ಕೆಲಸ ಮಾಡಿಲ್ಲ, ಅಂಥವರಿಗೆ ಜಾಮೀನು ಸಿಕ್ಕಿದೆ ಅಂತ ಹೇಳಿದ್ರೆ ನನಗೂ ಕೂಡ ಜಾಮೀನು ಸಿಕ್ಕೇ ಸಿಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಫಯಾಜ್ ಇದ್ದ. ಆದರೆ ಈಗ ಕೋರ್ಟ್ ಅವನ ಅರ್ಜಿ ವಿಚಾರಣೆಯನ್ನ ತಿರಸ್ಕೃತ ಮಾಡಿದೆ. ಮತ್ತೆ ಈಗ ಫಯಾಜ್ಗೆ ಜೈಲೇ ಗತಿ ಅನ್ನುವಂತಾಗಿದೆ. ಈ ರೀತಿ ಅವರೆಲ್ಲ ಮಾಡಿಕೊಂಡು ವಾಗ್ಮಾರ್ಗ ಹಿಡ್ಕೊಂಡು ಅವ್ರು ಬೇಲ್ ತಗೊಂಡು ಮತ್ತೆ ಇನ್ನೂ ರಾಜಾರೋಷವಾಗಿ ಮತ್ತೆ ಕೊಲೆ ಮಾಡ್ಬೇಕಂತ ಇಚ್ಛೆ ಇತ್ತು, ಗೊತ್ತಿಲ್ಲ. ಅದಕ್ಕೆ ನ್ಯಾಯಾಲಯ ಅನುಕೂಲ ಮಾಡಿ ಕೊಟ್ಟಿಲ್ಲ. ಪ್ರಪ್ರಥಮವಾಗಿ ನಾನು ಹುಬ್ಬಳ್ಳಿ ವಕೀಲರ ಸಂಘಕ್ಕೆ ಮತ್ತು ಧಾರವಾಡ ವಕೀಲರ ಸಂಘಕ್ಕೆ ಮತ್ತು ಧಾರವಾಡ ಹೈಕೋರ್ಟ್ ವಕೀಲರ ಸಂಘಕ್ಕೆ ಧನ್ಯವಾದ ಹೇಳ್ತೀನಿ. ಎಲ್ಲೋ ಒಂದು ನ್ಯಾಯ ಸಿಗುತ್ತೆ ಅನ್ನೋ ಒಂದು ಭರವಸೆ ಮೂಡಾಕುಂತೈತಿ. ಆದರೂ ಕೂಡ ನಾನು ವಿಶ್ವ ಪ್ರಯತ್ನ ಮಾಡಿ ನಾವು ಕೂಡ ನಮ್ಮ ವಕೀಲರಾಗಲಿ ಎಲ್ಲರೂ ಕೂಡ ನಮ್ಮ ಬೆನ್ನಿಗೆ ನಿಂತಾರೆ. ಇದರಿಂದ ಮತ್ತಷ್ಟು ಟ್ರಯಲ್ ಕೂಡ ಆರಂಭ ಆಗುತ್ತೆ. 6ನೇ ತಾರೀಕಿಗೆ ಡೇಟ್ ಕೊಟ್ಟಿದ್ದಾರೆ, ಶಾರ್ಟ್ ಡೇಟು. ಟ್ರಯಲ್ ಪ್ರಾರಂಭ ಆಗ್ತದೆ ಅಂತೇಳಿ. ಇದರಿಂದ ಅದು ಕೂಡ ಟ್ರಯಲ್ ಡೇಟ್ ನೋಡಿಕೊಂಡು ಸಾಕ್ಷಿಗಳ ಚಾಲಾಗ್ತವೆ. ಆರೋಪಿಗೆ ಬೇಗನೆ ನನಗೆ ಗಲ್ ಶಿಕ್ಷೆ ಆಗುವಂಥ ಆದೇಶ ಆದ್ರೆ ನಾವು ಪೂಜ್ಯ ನ್ಯಾಯಾಲಯಕ್ಕೆ ಮನವಿ ಮಾಡ್ಕೊತೀವಿ. ಈ ರೀತಿ ಅವರೆಲ್ಲ ಮಾಡ್ಕೊಂಡು ಇನ್ನು ಇಬ್ರು ಕೂಡ ಸಹಪಾಠಿಗಳಾಗಿರ್ತಾರೆ, ಉತ್ತಮ ಸ್ನೇಹಿತರಾಗಿರ್ತಾರೆ. 2024ರಲ್ಲಿ ಇಬ್ಬರ ನಡುವೆ ಮನಸ್ತಾಪ ಆಗುತ್ತೆ. ಹಾಗಾಗಿ ಈತ ಆ ಕಾಲೇಜ್ಗೆ ಹೋಗಿದ್ದಂತಹ ಸಂದರ್ಭದಲ್ಲಿ ಕಾಲೇಜ್ ಒಳಗೆ ನುಗ್ಗಿ ಈತ ನೇಹಾನನ್ನ ಹತ್ಯೆಗೈದಿರ್ತಾನೆ. ಅದಾದ ಬಳಿಕ ಈತ ಜೈಲು ಸೆರೆವಾಸವನ್ನ ಅನುಭವಿಸ್ತಾ ಇರ್ತಾನೆ. ಆದ್ರೆ ಜಾಮೀನಿಗೂ ಕೂಡ ಅಟ್ ಎ ಟೈಮ್ ಪ್ರಯತ್ನ ಪಡ್ತಾ ಇರ್ತಾನೆ.